ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಪುಟ್ಟದಾದಂಥ ಬಾರ್ಡ್ರ್ ರಂಗೋಲಿ ಹಾಗೆಯೇ ಒಂದು ಚುಕ್ಕಿ ರಂಗೋಲಿ ಎರಡನ್ನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ಒಂದು ರಸಮ್ ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಈ ವೆದರಿಗೆ ಅಂದರೆ ಮಳೆ ಆಗ್ಬೋದು, ಚಳಿನೂ ತುಂಬ ಇದೆ. ಈ ವೆದರಿಗೆ ನಾರ್ಮಲಾಗಿ ಗಂಟ್ಲು ಕಟ್ಕೊಳ್ಳೋದಾಗ್ಬೋದು, ಶೀತ ಕೆಮ್ಮು, ಇದಕ್ಕೆಲ್ಲ ಒಂದು ಪರ್ಫೆಕ್ಟ್ ರಸಮ್ ರೆಸಿಪಿ ಅಂತಲೇ ಹೇಳ್ಬೋದು ಅದು. ಹಾಗೆಯೇ ನಮ್ಮ ರೋಡಲ್ಲಿ ಗಣೇಶನ ಕೂರಿಸಿದ್ದಾರೆ, ಅದನ್ನು ಸ್ವಲ್ಪ ವೀಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ನನ್ನ ತಂಗಿ ಮಕ್ಕಳು ದೇವ್ರ ನಾಮಗಳನ್ನ ಹಾಡಿದ್ದಾರೆ, ಅದನ್ನು ಸ್ವಲ್ಪ ವೀಡಿಯೋನು ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ರಂಗೋಲಿ ಡಿಸೈನ್ನ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು. ಬಾರ್ಡ್ರ್ ರಂಗೋಲಿ ಹಾಗೆಯೇ ಚುಕ್ಕಿ ಇದೊಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನು ಕೂಡ ನಾನಿಲ್ಲಿ ತೋರಿಸಿದ್ದೀನಿ. ಬನ್ನಿ ಮೊದಲಿಗೆ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬರೋಣ. ನೋಡ್ತಿದ್ರಲ್ಲ, ಇಬ್ಬರು ಬಂದು ನನ್ನ ತಂಗಿ ಮಕ್ಕಳು ಸ್ವಸ್ತಿ ಹಾಗೆ ಸ್ತುತಿ ಅಂತ ಹೇಳಿ ಇಬ್ಬರೂ ದೇವರ ನಾಮಗಳನ್ನ ಕೆಲವೊಂದು ಹಾಡಿದ್ದಾರೆ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ. ಬನ್ನಿ, ನಾನಿಲ್ಲೊಂದು ರಸಮ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಮಾಡೋದು ತುಂಬಾ ಸುಲಭ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಸ್ಪೂನಷ್ಟು ಕಾಳುಮೆಣಸು, ಹಾಗೆಯೇ 1 ಸ್ಪೂನ್ ಜೀರಿಗೆ, ಒಂದು 1/4 ಸ್ಪೂನ್ಗಿಂತನೂ ಕಡಿಮೆ ಮೆಂತ್ಯ, ಹಾಗೆಯೇ ಒಂದು 10 ಎಸ್ಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆಯೇ ಒಂದು 3 ಸಣ್ಣ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ದಪ್ಪ ಈರುಳ್ಳಿನಲ್ಲೇ ಸ್ವಲ್ಪ ಹಾಕ್ಕೊಳ್ಳಿ. 1-2 ಹಸಿಮೆಣಸಿನ್ಕಾಯಿ, ಹಾಗೆಯೇ ಕೊತ್ತಂಬರಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ನೀರನ್ನ ಸೇರಿಸ್ತೇನೆ. ಹಾಗೆಯೇ ತರಿಯಾಗಿ ರುಬ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಈ ಥರ ರುಬ್ಕೊಳ್ಬೇಕಾಗತ್ತೆ. ರುಬ್ಬಿರ್ತಕ್ಕಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು, ನಾನಿಲ್ಲಿ ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿನೂ ಕೂಡ ಸೇರಿಸ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ಅದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಆನಂತರ ಒಂದು ಸ್ವಲ್ಪ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು 25 ಗ್ರಾಮಷ್ಟು ಬೇಳೆ ಅಂತಲೇ ಹೇಳ್ಬೋದು. ಆ ಬೇಳೆ ಬೇಯಿಸ್ಕೊಂಡಿರೋ ರಸನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಒಗ್ಗರಣೆನ ಕೊಟ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆಯೇ ಇಂಗು, ಕರಿಬೇವು ಇಷ್ಟನ್ನು ಸೇರಿಸಿ ನೋಡ್ತಿರ್ಬೋದು. ಸಾಂಬಾರಿಗೆ ಹಾಕ್ಕೊಂಡ್ವಿ ಅಂತ ಅಂದರೆ ನಮಗೆ ರಸಮ್ಮು ರೆಡಿಯಾಗುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಚಳಿಗೆ ಹಾಗೆ ಮಳೆಗೆ ಒಳ್ಳೆ ಪರ್ಫೆಕ್ಟಾಗಿರ್ತಕ್ಕಂಥ ರಸಮ್ ಇದು. ಗಂಟ್ಲು ಕಟ್ಟಿದರೆ, ಶೀತ ಕೆಮ್ಮು ಎಲ್ಲ ಇದ್ದರೆ ಹಾಗೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ. ರೈಸ್ ಜೊತೆಗಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಪ್ಪಳ ಅಥವಾ ಉಪ್ಪಿನಕಾಯಿ ಜೊತೆಗೆ ಅನ್ನ ರಸಮ್ನ ನಾವು ಊಟ ಮಾಡ್ಬೋದು. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ.
ಇದೆಲ್ಲ ಆದಮೇಲೆ ಸಂಜೆ ರೋಡಲ್ಲಿ ಗಣೇಶನ ಅಂದರೆ ತುಂಬ ಚೆನ್ನಾಗಿತ್ತು. ಗೌರಮ್ಮನೂ ಅಷ್ಟೇ ಎಲ್ಲ ಪುಟ್ಟ ಗೌರಮ್ಮನ ಕೂರಿಸ್ತಾರಲ್ಲ, ತುಂಬ ದೊಡ್ಡದಾಗಿರ್ತಕ್ಕಂಥ ಗೌರಮ್ಮ. ಹಾಗೆಯೇ ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೀರೆ ಉಡ್ಸಿರೋದಾಗಿರ್ಬೋದು, ಹೂವಿನ ಅಲಂಕಾರ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ತಿರ್ಬೋದು ನೀವು. ಗಣೇಶನು ಕೂಡ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಕೆಲವೊಂದು ಅಂದರೆ ದೇವರ ನಾಮಗಳ ಹಾಡುಗಳಿಗೆಲ್ಲ ಡ್ಯಾನ್ಸ್ ಇದೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ನೋಡಿ. ತ್ರೀ ಡೇಸ್ವರೆಗೂ ಗಣೇಶನ ಕೂಗ್ತಿರ್ತಾರೆ. 3 ಡೇಸ್ ಆದಮೇಲೆ ಗಣೇಶ ವಿಸರ್ಜನೆ ಮಾಡ್ತಾರೆ. 3 ದಿನ ಕೂಡ ಕೆಲವೊಂದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಮ್ಯೂಸಿಕಲ್ ಚೇರ್ ಆಗಿರ್ಬೋದು, ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್, ದೊಡ್ಡವರಿಗೆ ರಂಗೋಲಿ ಸ್ಪರ್ಧೆ, ಈ ಥರ ಕೆಲವೊಂದಷ್ಟೆಲ್ಲ ಕಾಂಪಿಟೇಷನ್ಗಳನ್ನ ಕೂಡ ಇಟ್ಟಿರ್ತಾರೆ. ನೋಡಿದ್ರಲ್ಲ, ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಮದುವೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.